2 questions ನನ್ನ ತಲೆಯಲ್ಲಿ ಬರ್ತದೆ. ಒಂದು, since you said ಕೂರ್ಗಿ, I mean ನಿಮ್ಮ ಕೊಡವ ಕಮ್ಯುನಿಟಿ ಇಂದ ಬಂದು, I'm not generalizing everyone. ಕೊಡವ community girls are usually very bold, I can say. Bold ಅನ್ಬೋದು. ಅಂದ್ರೆ bold I mean upfront. Correct. That's the right word. Upfront. And you are little someone very emotional. ಅಲ್ವಾ? ಟೋಟಲಿ ಕಾಂಟ್ರಾಸ್ಟ್ ಅನ್ಸಲ್ವಾ ನಿಮ್ಗೆ ಅದು? ಒಂಥರ ಯಾರೇ ಅಂದರೆ ಅನ್ಲೆಸ್ ಇಫ್ ಯು ಸೇ ಶ್ವೇತಾ ಚೆಂಗಪ್ಪ ಅಂದಾಗ ಸರ್ನೇಮಿಂದ ಗೊತ್ತಾಗತ್ತೆ ಹೊರತು ಕೊಡವ ಅಂತ. ಸಮನ್ ಹೂಸ್ ಈಸ್ ಲೈಕ್ ವಿತ್ ಯುವರ್ ವೆರಿ ಎಮೋಷನಲ್ ದಿಸ್ ಕೈಂಡ್ ಆಫ್ ಐ ಡೋಂಟ್ ಫೀಲ್ ಲೈಕ್ ನಂಗೆ ಯಾವತ್ತೂ ನಂಗೆ ಕೂರ್ಗಿ ಅಂತ ಅನ್ಸಿಲ್ಲ ಅಲ್ಲ. ನನ್ನ ಗಂಡಂಗೆ ಇನ್ನೂ ಅನ್ಸಿಲ್ಲ. ಅವ್ರು ಇವತ್ತಿಗೂ ಕ್ವೆಶ್ಚನ್ ಮಾಡಿ ಯಾರಾದರೂ ಯಾರ ಮನೇಲಾದ್ರೂ ಊಟಕ್ಕೆ ಕರೆದ್ರೆ ನಾನು ಹೋದಾಗ ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಎಲ್ಲರೂ ಏನಕ್ಕೆ ತಿನ್ನಲ್ಲ ಅಲ್ಲ ಏನಾದರೂ ಪಾರ್ಟಿ ಮಾಡ್ತೀರಾ? ಆಬ್ವಿಯಸ್ಲಿ ಅಲ್ಲ ಪಾರ್ಟಿ ಮಾಡ್ತೀರಾ ಒಂಚೂರು ಅಂತಂದರೆ ನಂಗೆ ಮಜ್ಜಿಗೆ ಕೊಡಿ ಅಂತ. ಇದು ಯಾರು ಗುರು ಇವರು? ಸೊ ದಟ್ಸ್ ಹೌ ದೇ ಟ್ರೀಟ್ ಮೀ. ಅದೇ ಹೇಳಿಲ್ಲ, ನನ್ನ ಗಂಡನಿಗೂ ಇನ್ನೂ ನಾನು ಕೊಡಗಿನವಳು ಅಂತ ನಂಬಕ್ಕೆ ಸಾಧ್ಯ. ನೀನೇನೋ ನನಗೇನೋ ಮೋಸ ಮಾಡಿದ್ಯಾ ನೀನು ಅಂತ ನನ್ನ ಗಂಡ ಇವತ್ತಿಗೂ ಹೇಳ್ತಾನೆ. ಎಲ್ಲೋ ಬೊಮ್ಮನ್ ಲೇಯರ್ಸ್ ಎಲ್ಲೋ ಬಂದು ಮಜ್ಜಿಗೆ ಇಸ್ ಲೈಕ್ ಅಲ್ವಾ? ಮಜ್ಜಿಗೆ ಹಾಗೆ ಮಾಡ್ತೀನಿ ನಾನು. ನಮ್ಮನೆಲ್ಲ ಪಾರ್ಟಿ ಆಗ್ತಿದ್ರೆ ಯಾರು ಏನಾದರೂ ಫೋರ್ಸ್ ಮಾಡಲಿ, ನೀವು ಎಂಜಾಯ್ ಮಾಡ್ತೀರಾ ಮಾಡಿ. ಐ ಡೋಂಟ್ ಎಂಜಾಯ್. ಸೊ ನಾನು ಕ್ಲೀನಾಗಿ ಒಂದು ಟೆಟ್ರಾ ಪ್ಯಾಕು 2 ಲೀಟರ್ಸ್ ಟೆಟ್ರಾ ಪ್ಯಾಕ್ ತಂದು ಇಟ್ಕೊಳ್ತೀನಿ. ಆ್ಯಂಡ್ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇದು ಯಾರು ಇದು ಬೇಡ ಹೋಗಮ್ಮ ಅಂತ. ಆಮೇಲೆ ಹಿಂಗೆ ಸೋಫಾ ಇದ್ದರೆ ಒಂದು 9 ಗಂಟೆವರೆಗೂ ನಾನು ಪುಷ್ ಮಾಡ್ಬೋದು. ನನ್ನ ಕೆಲಸ ಇದ್ದರೆ ನಾನು ಕಣ್ಣು ಹಿಂಗೆ ವೈಡ್ ಓಪನ್ ಆಗಿರುತ್ತೆ. ಕೆಲಸ ಇಲ್ವಾ ಔಟ್. ನಾನು ಆ ಟೈಮ್ ಮುಗೀತು ಅಂತಂದರೆ ನನ್ನ ಟೈಮ್ ಆಯಿತು ಅಂತಂದರೆ ನಮ್ಮ ಮನೇಲಿ ಏನಾದರೂ ಸಂತೆ ಇರಲಿ ನಾನಂತೂ ಆಗಲ್ಲ. ಬಟ್ ಇವಾಗ ಮಗು ಆದಮೇಲೆ ಎಲ್ಲ ಚೇಂಜ್ ಆಗುತ್ತೆ. ಬಟ್ ಹಿಂಗೆ ಸೋಫಾ ಇದ್ದರೆ ಹಿಂಗೆ ಹೋಗ್ಬಿಟ್ಟಿರ್ತೀನಿ ಗೈಸ್ ಯು ಎಂಜಾಯ್ ಅಂತ ಅಂದ್ಬಿಟ್ಟು. ಆಮೇಲೆ ಶ್ವೇತು ಅಂತಂದರೆ ಹಾಂ ಕೇಳಿಸ್ಕೊಂಡೆ. ಏನು ಕೇಳಿಸ್ಕೊಂಡೆ? ಅದು ಓಕೆ ಗುಡ್ ನೈಟ್. ದಿಸ್ ಇಸ್ ಹೌ ಮೈ ಲೈಫ್ ಇಸ್. ಸೊ ಯಾರೂ ನಂಬಲ್ಲ ನೀವು ಹೇಳ್ದಂಗೆ ಅಲ್ವಾ? ಸರ್ನೇಮ್ ಹೇಳೋವರೆಗೂ ಯಾರೂ ನಂಬಲ್ಲ. ಒಂದೊಂದ್ಸಲ ನನಗೂ ಅದು ಚಾಲೆಂಜ್ ಆಗುತ್ತೆ. ಅಂದ್ರೆ ನನಗೆ ನಾನು ಚಾಲೆಂಜ್ ಮಾಡ್ಕೊಳ್ತೀನಿ, ಹೌದಾ ಬಟ್ ಫ್ಯಾಮಿಲಿ ಹಂಗಿಲ್ಲ ಅಲ್ಲ? ಫ್ಯಾಮಿಲಿ ಪ್ರಾಪರ್ ಇಲ್ಲ. ನನ್ನ ತಂದೆ ಹಂಗೆ ಇರೋದು. ಹಿ ಈಸ್ ಆಲ್ಸೋ ಪ್ರಾಪರ್ ಕೂರ್ಗಿ. ಬಟ್ ನಮ್ಮಪ್ಪನಿಗೆ ಇದು ಪ್ರಶ್ನೆ ಮಾಡ್ತಿರ್ತೀನಿ ನಾನು, ನೀನೇನಪ್ಪ ನೀನು ಅದು ನಮ್ಮಪ್ಪ ಹೆಂಗೆ ಅಂತಂದ್ರೆ ಇವಾಗ ಒಂಚೂರು ನಾನು ಸ್ಯಾಟರ್ಡೇಸ್ ಒಂಚೂರು ತಿಂತೀನಿ. ಬಿಕಾಸ್ ನಂಗೆ ಪಾರ್ಟಿ ಅಥವಾ ಒಂದು ಮನೇಲಿ ಗೆಟ್ ಟುಗೆದರ್ ಅಂತ ಆಗೋದೇ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಆಯಿತಾ. ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಏನು ಗೊತ್ತಮ್ಮ ಅದು ಶನಿವಾರ ಒಂದು ದಿವಸ ತಿನ್ನಬೇಡ ಅಂತ. ನಾನು ಅಪ್ಪ ನೀನು ತಿನ್ನಬೇಡ ಅಂದರೆ ನನ್ನ ಗಂಡ ನನ್ನ ಬಿಟ್ಟೊಟ್ಟೋಗ್ತಾನೆ. ನಾವು ಯು ಡಿಸೈಡ್. ಬಿಕಾಸ್ ಆ ದಿನ ತಿನ್ನಲ್ಲ ಈ ದಿನ ತಿನ್ನಲ್ಲ. ನೀನು ನನ್ನನ್ನು ಹಂಗೆ ಮೋಲ್ಡ್ ಮಾಡಿಬಿಡಿದ್ಯಾ. ಸೊ ಇಫ್ ಐ ಸೇ ವೀಕೆಂಡು ನಾನು ತಿನ್ನಲ್ಲ ಅಂತಂದರೆ ಆಯ್ತಮ್ಮ ನೀನು ಆರಾಮಾಗಿರು, ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಾರೆ ಅಂತ. ಸೊ ದಟ್ಸ್ ಹೌ ಮೈ ಫಾದರ್ ಇಸ್ ಲೈಕ್ ದಟ್. ಅಂಕಲ್ ಫಾಲೋಸ್ ಕೂರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಅಯ್ಯೋ ನಮ್ಮಪ್ಪ ಫಾಲೋ ಮಾಡೋದು ನೋಡ್ಬಿಟ್ರೆ ನಮ್ಮಪ್ಪ ಅಲ್ಲಿ ತಟ್ಟೆ ಇದ್ರು ಇಲ್ಲಿ ಬರಲ್ಲ ನಮ್ಮಪ್ಪ. ಆ ಲೆವೆಲಲ್ಲಿ ನಮ್ಮ ತಂದೆ. ಅಂಡ್ ಹೌ ಡು ಯುವರ್ ಮಾಮ್? ನಮ್ಮಮ್ಮ ಬಿಂದಾಸ್. ನಮ್ಮಮ್ಮ ನನ್ನ ತಮ್ಮ ಬಿಂದಾಸು. ಅವ್ರು ಯಾವ ದಿನ ಏನಿಲ್ಲ ಇದೆಯಾ ತಿಂತೀನಿ, ಇಲ್ವಾ ಬೇಡ, ಇಲ್ದೇ ಇರೋ ದಿನ ವೆಜ್ಜು. ಹೌದಾ? ಎಂತ ವಿಯರ್ಡ್ ಕಾಂಬೋ ಅಲ್ವಾ? ಕಾಂಟ್ರಾಸ್ಟ್ ಅಲ್ಲಿ ನಮ್ಮಮ್ಮ ನನ್ನ ತಮ್ಮ ಡಿಫ್ರೆಂಟು, ನಾನು ನಮ್ಮಪ್ಪ. ಅಂಡ್ ಕಿರಣ್ ನಿಮ್ಮಮ್ಮ ಥರನೇನಾ ಅನ್ಬೋದಾ? ಕಿರಣ್ ಪ್ರಾಪರ್ ಕೂರ್ಗಿ, ಪಕ್ಕಾ ಕೊಡವ ಕಿರಣ್. ಅದೇ ಆಪೋಸಿಟ್ ಅಟ್ರಾಕ್ಟ್ಸ್ ಅಂತ ಹೇಳ್ತಾರೆ ಅವ್ರಿಗೆ. ಸೊ ದಿಸ್ ಹ್ಯಾಪೆಂಡ್. It was a complete an arranged marriage or a love marriage setup? Love come arranged. But what do you mean love arranged? Love ಆಗಕ್ಕೆ ಬಿಟ್ಟಿಲ್ಲ ಅಮ್ಮ ಇವ್ರು ನನಗೆ. ಯಾಕೆ? ನಾನು ಹೇಳಿದ್ದೀನಿ ಇದನ್ನ ಕೂಡ. I know but still ಇದು ಫ್ಲೋ ಅಲ್ಲಿ ಬಂತು ಅಂತ ಬಂತಷ್ಟೇ ನನಗೀಗ. ಸೊ ಕಿರಣ್ಗೆ we both are from the same college ಆಯ್ತಾ. Okay. ಸೊ ಕಿರಣ್ಗೆ obviously ನನಗೆ ಗೊತ್ತಿತ್ತು because I was so popular. like ನಮ್ಮ ಕಾಲೇಜ್ popular everywhere. I said ಕಾಲೇಜಲ್ಲಿ ಅವಾಗ ನಾನು ಕಾಲೇಜ್ಗೂ ಹೋಗ್ಕೊಂಡು ನನ್ನದು ಡೈಲಿ ಸೋಪ್ಸ್ ಎಲ್ಲ ತುಂಬ ಪಾಪ್ಯುಲರ್ ಇರ್ತಿತ್ತು ಅವಾಗ. ಸಿ ದಟ್ ವಾಸ್ ಬಿಫೋರ್ ಸೋಷಿಯಲ್ ಮೀಡಿಯಾ. ಅವಾಗ ಕೂಡ ಇಟ್ ವಾಸ್ ಸೋ ಇದು ಅಂತಂದರೆ ಬಿಕಾಸ್ ಎಲ್ಲರ ಮನೇಲೂ ಅದೇ ಓಡ್ತಿತ್ತು. ಆ್ಯಂಡ್ ಬರ್ತಿದ್ದಾಗ ಓ ಇವಳು ಕಾದಂಬರಿ ಅಲ್ವಾ, ಸುಮತಿ ಅಲ್ವಾ, ಸುಮತಿ ಕಾದಂಬರಿ. ಆ್ಯಂಡ್ ಆ ಥರ. ಆ್ಯಂಡ್ ಕಿರಣ್ ಅವ್ರ ಮನೇಲಿ ಕೂಡ ನನ್ನ ಪ್ರಾಜೆಕ್ಟ್ಸ್ ಎಲ್ಲ ನೋಡ್ತಿದ್ರು. ಕಿರಣ್ಸ್ ತಾತ ವಾಸ್ ಅ ಬಿಗ್ ಫ್ಯಾನ್. ಆಯಿತಾ. ಆ್ಯಂಡ್ ನಾವಿಬ್ಬರು ಒಂದೇ ಊರು, ಊರಲ್ಲಿ ಒಂದೇ ಊರು, ಲೈಕ್ ಕೂರ್ಗಲ್ಲಿ ಒಂದೇ ಊರು ಆಯ್ತಾ. ಆ್ಯಂಡ್ ಹಿ ನ್ಯೂ ನಾನು ಯಾರು ಅಂತ. ನನಗೆ ಅವನು ಇನ್ನೊಂದು ಕಾಮನ್ ಫ್ರೆಂಡಿಂದ ಅವನು ಕೂರ್ಗಿ ಅಂತ ಗೊತ್ತಿತ್ತು. ಬಿಕಾಸ್ ನಾನು ಆಬ್ವಿಯಸ್ಲಿ
ಕಾಲೇಜ್ ನಾನು ನೋಡ್ತಾನೂ ಇರಲಿಲ್ಲ. ಸೊ ಕಿರಣ್ಗೆ ಏನು ಅಂತಂದರೆ ಇವಳು ನೋಡಿ ಎಷ್ಟು ಅಹಂಕಾರ ಇವಳಿಗೆ. ಈಗ ಏನಾಗುತ್ತೆ, ಈಗ ನಿಮ್ಗೆ ಯಾರೋ ಒಬ್ರು ನಿಮ್ಮ ಊರಿನವ್ರು ಅಂತ ಗೊತ್ತಾದ ತಕ್ಷಣ ಅದೊಂದು ಒಂಥರ ಹಾಯ್ ಅಂತಲ್ಲ, ಅದು ಯಾವುದೂ ಇರ್ತಿರ್ಲಿಲ್ಲ. ಸೊ ಕಿರಣ್ ಇಸ್ ಲೈಕ್ ಓ ಇಷ್ಟೊಂದು ಇವಳಿಗೆ. ಬಟ್ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. ಇಫ್ ಐ ನೋ ಸಂಬಡಿ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಇಫ್ ಐ ಡೋಂಟ್ ನೋ ನನ್ ಆಫ್ ಮೈ ಬಿಸ್ನೆಸ್. ಓಕೆ, ಯಾರು ನೀವು, ನಂಗೆ ಗೊತ್ತಿಲ್ಲ, ಯು ಆರ್ ಹೂ ಯು ಆರ್, ಬಟ್ ನನಗೆ ಗೊತ್ತಿಲ್ಲ ಅಲ್ಲ. ಸೊ ಹಂಗಿರ್ತಿದೆ. ಸೊ ಹಿ ಯೂಸ್ ಟು ಫೀಲ್ ದ್ಯಾಟ್ ಇವಾಗೇನೋ ತುಂಬ ಅಹಂಕಾರ ಇವಳಿಗೆ ಅದು ಇದು ಅಂತ. ಅದು ಹಾಗೆ ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಐ ಡೋಂಟ್ ನೋ ಹೌ ಇಟ್ ಹ್ಯಾಪನ್. ಇಟ್ ಸ್ಟಾರ್ಟೆಡ್ ಫ್ರಮ್ ಫೇಸ್ಬುಕ್. ಇಟ್ ವಾಸ್ ಅ ಸೋಷಿಯಲ್ ಮೀಡಿಯಾ ಇದು, ಬಟ್ ಫೇಸ್ಬುಕ್ಕಲ್ಲಿ ಸ್ಟಾರ್ಟ್ ಆಯ್ತು. ಬಟ್ ಮನೇಲಿ ಬೇರೆ ಕತೆ ಹೇಳಿರೋದು ನಾವು. ಮನೇಲಿ ಬೇರೆ ಕತೆನೇ ಪ್ರೊಜೆಕ್ಟ್ ಆಗಿದೆ, ಬಟ್ ಇಟ್ಸ್ ನಾಟ್. ನೋ, ಇಟ್ಸ್ ನಾಟ್. ಇಟ್ ಸ್ಟಾರ್ಟೆಡ್ ಫ್ರಮ್ ಫೇಸ್ಬುಕ್. ಆಮೇಲೆ ವಿ ಕನೆಕ್ಟೆಡ್ ಆ್ಯಂಡ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಆ್ಯಂಡ್ ಯಾರಿಗೂ ನನ್ನ ನಂಬರೆಲ್ಲ ಎಕ್ಸ್ಚೇಂಜ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಸೋಷಿಯಲ್ ಮೀಡಿಯಾ ನೋಡೋಕ್ಕೂ ನಂಗೆ ಟೈಮ್ ಇರಲಿಲ್ಲ. ಅವಾಗ ಇನ್ನೂ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಐ ಕುಡ್ ಸೀಕ್ ದಟ್ ಕೊಡುವ ಹೆಸರು ಅಪ್ಪಚ್ಚು. ಸೊ ಅಪ್ಪಚ್ಚು ಕೂರ್ಗಿ ನೇಮು. ಹೌದು. ಸೊ ಕಿರಣ್ ಕಡೆಯಿಂದ ಮೆಸೇಜ್ ಬಂದಾಗ, ಜನರಲಿ ಇವಾಗ ಒಂದು ಫೇಸ್ಬುಕ್ ಅಂತ ಅನ್ನೋವಾಗ ಅದು ಒಂದು ಕನೆಕ್ಟಿಂಗ್ ಒಂದು ಮೀಡಿಯಮ್ ಆಗಿತ್ತಲ್ವಾ ಎಲ್ಲರಿಗೂ. ಸೊ ಹಾಗಾಗಿ ಐ ಹ್ಯಾಡ್ ರೆಸ್ಪಾಂಡೆಡ್, ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದು. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಐ ಕುಡ್ ಸಿ ನಮ್ಮ ಊರಿಂದು ಒಂದು ಪಿಕ್ಚರ್ ನೋಡಿದೆ. ನಾವು ವಿ ಆರ್ ಫ್ರಮ್ ಗರ್ವಾಲೆ ಅಂತ. ಗರ್ವಾಲೆ? ಹಾಂ, ಗರ್ವಾಲೆ. ನೀವು ಕೋಟೆ ಬೆಟ್ಟ ಕೇಳಿದ್ದೀರಾ? ಕೋಟೆ ಬೆಟ್ಟ ಇನ್ ಕೂರ್ಗ್. ಲೈಕ್ ಒಂದು 11-12 ವರ್ಷಕ್ಕೆ ಒಂದು ಹೂವು ಬಿಡುತ್ತೆ, ವಿಚ್ ಹ್ಯಾಡ್ ಬಿಕಮ್ ವೆರಿ ಪಾಪ್ಯುಲರ್ ಇದು ಆಗ. ಸೊ ಇಟ್ಸ್ ಸೇಮ್ ಊರು ಆಯಿತಾ, ಗರ್ವಾಲೆ. ಸೊ ಆ ಗರ್ವಾಲೆದು ಒಂದು ಪಿಕ್ಚರ್ ನೋಡಿದ ತಕ್ಷಣ ಲೈಕ್ ನಮ್ಮ ಊರಲ್ವಾ ಅಂತ. ಆ್ಯಂಡ್ ದಟ್ಸ್ ಹೌ ವಿ ಕನೆಕ್ಟೆಡ್. ಆ್ಯಂಡ್ ನಂಬರ್ಸ್ ಎಕ್ಸ್ಚೇಂಜ್ ಆಯಿತು. ಆ್ಯಂಡ್ ನನ್ನ ಫೋನ್ ಯಾವಾಗಲೂ ಅಮ್ಮನ ಹತ್ರನೇ ಇರ್ತಿತ್ತು. ಲೈಕ್ ಒಂದೇ ಫೋನ್ ಇದ್ದಿದ್ದು, ಆ್ಯಂಡ್ ಅಮ್ಮನ ಹತ್ರ ಇರ್ತಿತ್ತು ಫೋನು. ಸೊ ವಿ ಕುಡ್ ಎಕ್ಸ್ಚೇಂಜ್ ಅವರ್ ನಂಬರ್ಸ್. ಆ್ಯಂಡ್ ಒಂದೇ ಕಾಲ್ ಬಂತು. ಐ ಥಿಂಕ್ ವಿ ಸ್ಪೋಕ್ ಫಾರ್ ಸಮ್ 7-8 days. ಜನರಲ್ ಆಗಿ ಇಟ್ ವಾಸ್ ಎ ಜನರಲ್ ಕಾನ್ವರ್ಸೇಷನ್. ಅದೇ ಟೈಮಲ್ಲಿ ನಮ್ಮ ಮನೇಲೂ ಏನಾಗಿತ್ತು ಅಂತಂದರೆ ಮದುವೆ ಮಾಡ್ಕೋಬೇಕು ಅನ್ನೋ ಥರದಲ್ಲೆಲ್ಲ ಆಗಿತ್ತು. ಸೊ ನನಗೇನು ಭಯ ಇತ್ತು ಅಂತಂದರೆ, ನಾನು ಯಾರನ್ನೂ ಲವ್ ಮಾಡಿಲ್ಲ. ನನಗೆ ಐ ಆಮ್ ಸೋ ಅಡಿಕ್ಟೆಡ್ ಟು ಮೈ ಫ್ಯಾಮಿಲಿ. ನನಗೆ ಅಪ್ಪ ಅಮ್ಮ ಇಲ್ಲದೆ ನನಗೆ ಚಾನ್ಸೇ ಇಲ್ಲ. ನಾನು ಎಲ್ಲೋದ್ರೂ ನಮ್ಮಮ್ಮ ನನ್ನ ಜೊತೆಲೇ ಇರಬೇಕಿತ್ತು. ನಾನು ಯಾವುದೋ ಅನ್ನೋನ್ ಫ್ಯಾಮಿಲಿಗೆ ಕೊಟ್ಬಿಟ್ಟು ನೀವು ಮದುವೆ ಮಾಡ್ಕೊ ಹೋಗು 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 ಅಂತ ರೆಡಿ ಆಗಿಬಿಟ್ಟಿದಾರಲ್ಲ ನಮ್ಮ ಅಪ್ಪ ಅಮ್ಮ ಅಂತ. ಅದು ನಿಜವಾಗ್ಲೂ ಡಿಪ್ರೆಷನಲ್ಲಿದ್ದೆ ಆ ಟೈಮಲ್ಲಿ. ಬಿಕಾಸ್ ಯು ಫೀಲ್ ದಟ್ ಅಲ್ವಾ, ಯು ಆರ್ ಸೋ ಲೈಕ್ ಸೆಕ್ಯೂರ್ಡ್. ಒಂದು ಫ್ಯಾಮಿಲಿ ನೀವು ಸೆಕ್ಯೂರ್ ಆಗಿರ್ತೀರಾ. ಬಟ್ ಸಡನ್ನಾಗಿ ಮದುವೆ ನೀನು ಇನ್ನೊಂದು ಫ್ಯಾಮಿಲಿಗೆ ಹೋಗಬೇಕು ಅಂತ ಹೇಳಿದಾಗ ಸ್ವಲ್ಪ ಭಯ ಇತ್ತು ನನಗೆ ಅದೇ ಟೈಮಲ್ಲಿ. ಆ್ಯಂಡ್ ನಾನು ಕಿರಣ್ ವಿ ವರ್ ಲೈಕ್ ಗುಡ್ ಫ್ರೆಂಡ್ಸ್, ನಾಟ್ ಇವನ್ ಫ್ರೆಂಡ್ಸ್ ಆ್ಯಕ್ಚುಲಿ, ಅಕ್ವೆಂಟೆನ್ಸ್ ಅಷ್ಟೇ. ವಿ ವರ್ ಜಸ್ಟ್ ಟಾಕಿಂಗ್. ಆ್ಯಂಡ್ ಒನ್ ಫೈನ್ ಡೇ ಕಿರಣ್ ಇಸ್ ಲೈಕ್ ಒಂದೇ ಮಾತು, ನನ್ನ ಮದುವೆ ಆಗ್ತೀಯಾ? ಹಿ ಜಸ್ಟ್ ಆಸ್ಕ್. ಹಿ ಡಿಂಟ್ ಇವನ್ ಸೇ ಐ ಲವ್ ಯು, ಲೆಟ್ಸ್ ಡೇಟ್, ಲೆಟ್ಸ್ ಗೋ ಔಟ್ ಫಾರ್ ಡಿನ್ನರ್, ಲಂಚು, ಬ್ರೇಕ್ಫಾಸ್ಟು, ಏನೂ ಇಲ್ಲ. ಡೈರೆಕ್ಟ್ ಈಸ್ ಲೈಕ್ ಮದುವೆ ಆಗ್ತೀಯಾ ಅಂತ. ಐ ಡೋಂಟ್ ನೋ ಹೌ, ಐ ಥಿಂಕ್ ಇಟ್ ವಾಸ್ ಜಸ್ಟ್ ದೇರ್ ಇನ್ ದಟ್ 9 days ಅಲ್ಲಿ ಆಗಿರೋದು. ಅದು ಅಷ್ಟರಲ್ಲೇ ಮಾತಾಡಿದ 4ನೇ ದಿವಸಕ್ಕೆ ಇಟ್ ವಾಸ್ ಮದುವೆ ಆಗ್ತೀಯಾ. ಮಾತಾಡಿದ 9ನೇ ದಿವಸಕ್ಕೆ ಐ ಸೆಡ್ ಯೆಸ್ ಟು ಹಿಮ್. ಐ ಡೋಂಟ್ ನೋ ವಾಟ್ ವಾಸ್ ದ್ಯಾಟ್ ಅಂತ, ಡೆಸ್ಟಿನಿ ಅಂತ ಹೇಳಬೇಕಾ ಏನು ಕತೆ ಗೊತ್ತಿಲ್ಲ. ಐ ಬ್ಲೈಂಡ್ಲಿ ಒಂದು ಮನುಷ್ಯನ ನಾನು ಟ್ರಸ್ಟ್ ಮಾಡಿದೆ ನನ್ನ ಲೈಫಲ್ಲಿ, ಯಾವ ಒಂದು ಡೌಟ್ಸು ಇಲ್ಲದೆ ಈ ಮನುಷ್ಯನ ಜೊತೆ ನಾನು ಇಡೀ ಜೀವನ ಕಳಿಬೋದು ಅಂತ ಒಂದು ಬೋಲ್ಡ್ ಡಿಸಿಷನ್ ನಾನು ತೊಗೊಂಡೆ ಅಂತಂದರೆ ದಟ್ ವಾಸ್ ಓನ್ಲಿ ವಿತ್ ಕಿರಣ್. ಆ್ಯಂಡ್ ಅದಾಗ್ತಿದ್ದಂಗೆ ಹೀ ವಾಸ್ ಅ ಲೈಕ್ ಜೆಂಟಲ್ಮ್ಯಾನ್. ಆ್ಯಂಡ್ ಅವ್ರು ಏನೂ ಇಲ್ಲ, ವೆರಿ ನೆಕ್ಸ್ಟ್ ಡೇ ಹಿ ವೆಂಟ್ ಆ್ಯಂಡ್ ಸೆಡ್ ಹಿಸ್ ಪೇರೆಂಟ್ಸ್ ಲೈಕ್ ನೋ ಡೇಟಿಂಗ್ ಥಿಂಗ್ ಎಟ್ ಆಲ್. ನನ್ನ ನೀನು ಅರ್ಥ ಮಾಡ್ಕೊ, ನೀನನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ನೋಡೋಣ, ಆಮೇಲೆ ವರ್ಕೌಟ್ ಆದರೆ ಮದುವೆ ಆಗೋಣ, ಅದು ಯಾವುದೂ ಮಾಡಿಲ್ಲ. ಇಮ್ಮಿಡಿಯೇಟ್ಲಿ ವೆರಿ ನೆಕ್ಸ್ಟ್ ಡೇ ಮನೆಗೆ ಹೋಗಿ ಹೇಳ್ತಾರೆ. ಆ್ಯಂಡ್ ಅವತ್ತಿನ ದಿವಸ ಏನಾಗುತ್ತೆ ಅಂತಂದರೆ ನನಗೆ ಭಯ ಇರುತ್ತೆ, ಇಷ್ಟು ಬೇಗ ಆಗ್ತಾ ಇದೆಯಾ ಇದೆಲ್ಲ ಅಂತ. ಬಟ್ ಅವ್ರ ಫೋನ್ ಆನಲ್ಲಿ ಇಟ್ಕೊಳ್ತಾರೆ. ಹೀ ವಾಂಟೆಡ್ ಮೀ ಟು ವಿಟ್ನೆಸ್ ಅವ್ರ ಮನೇಲಿ ಏನು ಹೇಳ್ತಾರೆ ಅಂತ. ಸೊ ಅವರು ಫೋನ್ ಆನಲ್ಲೇ ಇಟ್ಕೊಂಡು ಹೋಗಿ, ಬಿಕಾಸ್ ನನಗೆಲ್ಲ ಹೊಸ್ತು. ಯಾ, ಸೊ ಆನಲ್ಲಿ ಇಟ್ಕೊಂಡು ಹಿ ವಿಲ್ ಜಸ್ಟ್ ಗೋ ಆ್ಯಂಡ್ ಸೇ, ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಈ ಥರ, ಮದುವೆ ಮಾಡ್ಕೊಳ್ತೀನಿ ಅಂತ. ಅವ್ರ ಮನೇಲಿ ಫುಲ್ ಶಾಕ್ ಆಗುತ್ತೆ, ಇದೇನು ನೆನ್ನೆ ಮನೆಯವ್ರಿಗೂ ಮದುವೆ ಬೇಡ ಅಂತಿದ್ದನು, ಸಡನ್ನಾಗಿ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಅಂತ. ಆ್ಯಂಡ್ ಓಕೆ, ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ, ಇದ್ದಾರೆ. ಯಾರು?
ಶ್ವೇತಾ ಚಂಗಪ್ಪ ಅಂದ ತಕ್ಷಣ ಅವ್ರ ಮನೇಲೆಲ್ಲ ಯಾರು ಅಂತ ಶ್ವೇತಾ ಚಂಗಪ್ಪ ಅಂತ ಹೇಳಿದ ತಕ್ಷಣ ಇದು ಯಾವಾಗ ಆಯಿತು ಏನಿದೆ ಬಿಕಾಸ್ ಇಟ್ ವಾಸ್ ಲೈಕ್ ಯಾರೂ ಬಿಲೀವ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅದು ಆಗಿ ಒಂದು ವಾರಕ್ಕೇ ಫ್ಯಾಮಿಲೀಸ್ ಮೀಟ್ ಮಾಡ್ತೀವಿ ಆ್ಯಂಡ್ ಫ್ಯಾಮಿಲೀಸ್ ಒಪ್ಕೊಳ್ಳುತ್ತೆ. ನೆಕ್ಸ್ಟ್ 5 monthsಗೆ ಎಂಗೇಜ್ಮೆಂಟ್ ಆಗುತ್ತೆ, ಇನ್ನು 5 months ಆದಮೇಲೆ ಮದುವೆ ಆಗುತ್ತೆ. ಸೊ that's how it started. If it is meant to happen, no 4 days ಪ್ರಪೋಸ್ ಮಾಡಿ ನೀವು 9th ಡೇಗೆ ಓಕೆ ಅಂದ್ರೂ ಓಕೆ ಗುರು ಎಲ್ಲಾನು ಸೇರಿಸಿ ಒಂದು 2 ವಾರ. ಹೌದು, ಇಲ್ಲ 9 ಅಂತಾನೆ ಹೇಳ್ತೀನಿ ಬಿಕಾಸ್ 9 ಇಸ್ ಮೈ ಲಕ್ಕಿ ನಂಬರ್. ನನ್ನ ಬರ್ತ್ ಡೇಟ್ 9 ಅಲ್ಲಿ ಇದೆ. ನಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು 9 ಅಲ್ಲಿ. ನನ್ನ ಮಗನ ಬರ್ತ್ ಡೇಟ್ ಕೂಡ 9. ಸೊ 9 September ಅವನ ಬರ್ತ್ ಡೇ. ಸೊ ಆ ಥರ